ಗಮನ ಹರಿಸೋಣ. ಒಂದು ಕಡೆ ಮಂಡ್ಯ, ಮತ್ತೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಬೇರೆ ವಿಚಾರವಾಗಿ ಇವತ್ತು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅನ್ಸತಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ದಿನಕ್ಕೊಂದು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಈ ಕ್ಷೇತ್ರದಲ್ಲಿ. ಒನ್ ಸೈಡ್ ಮ್ಯಾಚ್ ಅಂತ ಇದ್ದಂಥ ಕ್ಷೇತ್ರದಲ್ಲಿ ಈಗ ಮೇಜರ್ ಬದಲಾವಣೆಯತ್ತ ಮುಖ ಮಾಡ್ತಾ ಇದೆ. ಲಿಂಗಾಲೇಶ್ವರ ಎಂಟ್ರಿಯಿಂದಾಗಿ ಆ ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಲಿಂಗಾಲೇಶ್ವರ ಶ್ರೀಗಳ ನಡೆಯನ್ನ ಕಾಂಗ್ರೆಸ್ ಪಾಳ್ಯದವರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಒಂದು ಮಹತ್ವದ ಚರ್ಚೆ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು ಇನ್ನೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ. ಆ ಮೂಲಕ ಅಭ್ಯರ್ಥಿ ಬದಲಾವಣೆ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಯಾಕೆಂದ್ರೆ ಹುಬ್ಬಳ್ಳಿ ಧಾರವಾಡ ಒನ್ ಸೈಡ್, ಅದೇ ಲಿಂಗಾಲೇಶ್ವರ ಶ್ರೀಗಳು ನಿಂತು ಈಗಾಗಲೇ ಅವರು ಪಕ್ಷೇತರ ಅಂತೇಳಿ ಘೋಷಣೆ ಮಾಡೋರೆ, ನೇರವಾಗಿ ತಿರುಗಿ ಬಿದ್ದಿದ್ದಾರೆ. ಲಿಂಗಾಲೇಶ್ವರ ಶ್ರೀಗಳಿಗೆ ಪಕ್ಷಾತೀತವಾಗಿ ಭಕ್ತಾದಿಗಳಿದ್ದಾರೆ. ಪಕ್ಷಾತೀತವಾಗಿ ಈಗ ಏನು ಕಾಂಗ್ರೆಸ್ ಅಭ್ಯರ್ಥಿಯ ಬದಲಾಗಿ ಇವರನ್ನೇ ಅಭ್ಯರ್ಥಿ ಮಾಡೋದಂತ ಹಿಂಗೆ ಒಳ್ಳೇದಲ್ಲ ಅವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಇದೇ ಯೋಚನೆ. ಈಗ ನಾವು ಅಸೋಟಿ ಅವರಿಗೆ ಇನ್ನೂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಕಂಡು ಬರ್ತಾರಂಥದ್ದು ಇಲ್ಲಿವರೆಗೂ ಕೂಡ ಒನ್ ಸೈಡ್ ಮ್ಯಾಚ್ ಅಂತೇಳಿ. ಯಾವಾಗ ಲಿಂಗಾಲೇಶ್ವರ ಶ್ರೀಗಳು ವಾಪಸ್ ಇಲ್ಲ ನಾನು ಪಕ್ಷೇತರವಾಗಿ ನಿಂತ್ಕೋತೀನಿ ಅಂತ ಹೇಳಿದ್ರು, ಬಹುತೇಕ ಆ ಭಾಗದಲ್ಲಿರುವಂಥ ಅವರ ಸಮುದಾಯದವರು ಕೂಡ ತಿರುಗಿ ಬಿದ್ದಿದ್ದಾರೆ. ಒಂದು ಅದ್ಭುತ ಸ್ಟ್ರಾಟಜಿ. ಒಂದು ವೇಳೆ ಕಾಂಗ್ರೆಸ್ ಮಾಡಿದರೆ, ಕಾಂಗ್ರೆಸ್ ಅದನ್ನು ಮಾಡುತ್ತಿಲ್ಲ ಗೊತ್ತಿಲ್ಲ. ಕಳೆದ ಬಾರಿ 2224 ಕ್ಷೇತ್ರಗಳ ಪೈಕಿ, ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಭ್ಯರ್ಥಿ ಆಗಲಿಲ್ಲ. ಎಲ್ಲಿ ಹೇಳಿ? ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣ ಅವರಿಗೆ ಬಿಟ್ಕೊಟ್ಟಿದ್ರು. ನಾಟ್ ಓನ್ಲಿ 2023, 2018 ಆಲ್ಸೋ. ಈ ತರ ಕಾಂಗ್ರೆಸ್ ಅವರು ಇಲ್ಲಿ ಸ್ಟ್ರಾಟಜಿ ಮಾಡ್ಬೋದು, ನಾವು ಸಪೋರ್ಟ್ ಮಾಡ್ತೀವಿ. ಆದರೂ ಈಗ ಹೆಂಗೆ ಅಂತಂದರೆ, ಅದು ಈಗ ನೋಡಿ, ಕೇಂದ್ರ ಸಚಿವ ಯಾರು? ಪ್ರಹ್ಲಾದ್ ಜೋಶಿ. ಆಮೇಲೆ ಬಹಳ ಪ್ರಭಾವಿ. ಈಗ ಅವರು ನರೇಂದ್ರ ಮೋದಿ ಬಹಳ ಹತ್ತಿರದಲ್ಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾರೆ. ಈ ಅನಂತಕುಮಾರ್ ಅವರೆಲ್ಲ ತೀರ್ಕೊಂಡ ನಂತರ ಇವರೇ ಇರೋದು ಅವರಿಗೆ ಬಹಳ ಕ್ಲೋಸ್ ಸರ್ಕಲ್. ಅವರು ಕೂಡ ಒಬ್ಬರು. ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಳೆದ ಬಾರಿ ಸೋಲಿಸಿದ್ರು, ಎಂದೂ ಸೋಲದ ಮಲ್ಲಿಕಾರ್ಜುನ ಖರ್ಗೆ ಸೋಲೋದಿದೆಯಲ್ಲ, ಅದು ಒಬ್ಬರ ಸೋಲು ಗೆಲುವಂತಲ್ಲ, ಅದು ಕೊಡುವಂಥ ಒಂದು ಪೆಟ್ಟು. ಈಗ ಇವರನ್ನು ಸೋಲಿಸಿಬಿಟ್ರಂತೆ ಅಂತ ಹೇಳೋದಿದೆಯಲ್ಲ, ಕಾಂಗ್ರೆಸ್ ಪಾಲಿಗೆ ದೊಡ್ಡ ಮಟ್ಟ. ಆಮೇಲೆ ಕೇವಲ ಅದು ಮಾತ್ರ ಅಲ್ಲ, ಅದು ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ಸುತ್ತಮುತ್ತ ಕೂಡ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಬಟ್ ಕಾಂಗ್ರೆಸ್ ಅಂತ ನನಗೆ ಡಿ.ಕೆ. ಶಿವಕುಮಾರ್ ಮನಸ್ಸು ಮಾಡಿದ್ರೆ ಅಂತ ಒಂದು ನಿರ್ಧಾರವನ್ನು ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ. ಇದೇ ವಿಚಾರವಾಗಿ ಅವ್ರು ಮಾತಾಡಿದ್ದಾರೆ ಕೂಡ ಡಿ.ಕೆ. ಶಿವಕುಮಾರ್. ಏನು ಹೇಳಿದೆ? ಈಗ ಕೆಲವರೆಲ್ಲ ನಮಗೆ ಹೇಳ್ತಾ ಇದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ನಾನೀಗಾಗಲೇ ಬಿ.ಫಾರ್ಮ್ನ ನಮ್ಮ ಅಸೂತಿಯವರಿಗೆ ಕೊಟ್ಬಿಟ್ಟಿದ್ದೀನಿ. ಬಿ.ಫಾರ್ಮ್ನ ಕೊಟ್ಟಿದ್ದೀನಿ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಲಿ ತೀರ್ಮಾನ ಆಗಿದೆ. ಅದು ಭಾಳ ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ಪ್ರಪೋಸಲು ಕೊಟ್ಟಿದ್ದಾರೆ. ಇನ್ನು ನಾನು ಊರಲ್ಲಿ ಇರಲಿಲ್ಲ, ನಾನು ಇನ್ನೂ ಮಾತಾಡಬೇಕು, ಲೋಕಲ್ ಹತ್ರ ಮಾತಾಡಬೇಕು. ಬಟ್ ನಮ್ಮ ಕ್ಯಾಂಡಿಡೇಟು ಯಂಗ್ಸ್ಟರ್ ಇದ್ದಾರೆ, ಹೊಸ ಮುಖ ಇದೆ. ಹಿಂದೆ ನಾವು ಟ್ರಯಲ್ ಮಾಡಿದ್ದವರು, ವೀರಶೈವರಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದೆವು. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿಕ್ಕೆ ತಯಾರಿಲ್ಲ. ನಾನು ಚರ್ಚೆ ಮಾಡ್ತೀನಿ, ನಮ್ಮ ಒಂದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಡಿಮ್ಯಾಂಡ್ ಕೊಟ್ಟಿರ್ಬೇಕು, ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ. ಬಟ್ ಪರಿಸ್ಥಿತಿ ಹೇಳ್ತಾ ಇದ್ದಾರೆ, ತಪ್ಪೇನಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ಭಾಳ ಜನದ ಒತ್ತಡ ಇದೆ. ಈಗ ಕೆಲವರೆಲ್ಲ ನಮಗೆ ಈಗ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಅಂದರೆ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅಂತ ಇತ್ತು. ಆದರೆ ಈಗ ಜೋಶಿ ವರ್ಸಸ್ ಲಿಂಗಾಲೇಶ್ವರ ಸ್ವಾಮೀಜಿ ಅಂತ ಹೇಳಲಾಗ್ತಾ ಇದೆ. ಇಂತಹದೊಂದು ಟಫ್ ಫೈಟ್ಗೆ ಧಾರವಾಡ ಅಖಾಡ ಅಣಿಯಾಗಿದೆ. ಇಬ್ಬರ ಜಗಳದಲ್ಲಿ ಲಾಭ ಪಡೆಯೋದೇ ಕಾಂಗ್ರೆಸ್ ಲೆಕ್ಕಾಚಾರ. ಈ ಕುರಿತಾದಂಥ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಬಣ್ಣ ಬನ್ನಿ. ಲೋಕಸಮರದಲ್ಲಿ ಲಿಂಗಾಲೇಶ್ವರ ವರ್ಸಸ್ ಜೋಶಿ ಫೈಟ್. ಧಾರವಾಡದಲ್ಲಿ ಬದಲಾಗ್ತಾರ ಕೈ ಕ್ಯಾಂಡಿಡೇಟ್. ಲಿಂಗಾಲೇಶ್ವರ ಸ್ವಾಮೀಜಿಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್? ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಪ್ರಹ್ಲಾದ್ ಜೋಶಿ ಫೈಟ್ ಜೋರಾಗಿದೆ. ಪಕ್ಷೇತರವಾಗಿ ಅಖಾಡಕ್ಕೆ ಇಳಿಯಲು ಲಿಂಗಾಲೇಶ್ವರ ಸ್ವಾಮೀಜಿ ಡಿಸೈಡ್ ಮಾಡದಂತೆ ಕಾಣ್ತಾ ಇದೆ. ಇದರ ಲಾಭ ಪಡೆಯೋಕೆ ಕಾಂಗ್ರೆಸ್ ಕೂಡ ಲೆಕ್ಕ ಹಾಕ್ತಿದೆ.
ಧಾರವಾಡ ಕಣದಲ್ಲಿ ಸೆಟ್ಟು ಹೊಡೆದು ನಿಂತಿರುವ ಸ್ವಾಮೀಜಿ ಬೆನ್ನಿಗೆ ನಿಲ್ಲೋಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಬದಲು ದಿಂಗಾಲೇಶ್ವರ ಸ್ವಾಮೀಜಿಗೆ ಬೆಂಬಲ ನೀಡುವುದರ ಹಿಂದೆ ಹಲವು ಗೇಮ್ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಸಿಎಂ ಮನವೊಲಿಕೆ ಯತ್ನವೂ ನಡೀತಾ ಇದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಹೈಕಮಾಂಡ್ ಹೊಸ್ತಲಿಗೆ ಈ ವಿಷಯ ಹೋಗುತ್ತೆ. ಫೈನಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರನ್ನೇ ಕಾಂಗ್ರೆಸ್ ಬೆಂಬಲಿಸೋ ಸ್ಕೆಚ್ ಹಾಕ್ತಾ ಇದೆ. ಇದರ ಹಿಂದೆ ಏನೆಲ್ಲ ತಂತ್ರಗಾರಿಕೆ ಇದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ, ಲಿಂಗಾಯತರಿಗೆ ಮಣೆ ಹಾಕಿರುವುದಾಗಿ ಪ್ರಚಾರ, ಕಾಂಗ್ರೆಸ್ ಲಿಂಗಾಯತರ ಪರ ಇರುವುದಾಗಿ ಸಂದೇಶ, ವಿನೋದ್ ಅಸೂಟಿಗೆ ಹೋಲಿಸಿದರೆ ಶ್ರೀಗಳೇ ಉತ್ತಮ, ಜೋಶಿ ವಿರುದ್ಧ ದಿಂಗಾಲೇಶ್ವರರು ಪ್ರಬಲ ಅಭ್ಯರ್ಥಿ, ಒಂದು ಹಂತದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ. ಇಂಥ ತಂತ್ರಗಾರಿಕೆ ಮೇಲೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಬದಲಾವಣೆಗೆ ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ಹಿಂದೆ ನಾವು ಟ್ರಯಲ್ ಮಾಡಿದ್ದು ಬೇರೆ ಶೈಲಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದು. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ, ನಮ್ಮೊಂದು ಚರ್ಚೆ ಮಾಡ್ತೀನಿ. ನನ್ನ ಬಂದಲ್ಲಿ ಡಿಮ್ಯಾಂಡ್ ಕೊಟ್ಟಿರ್ಬೇಕು, ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ. ಬಟ್ ಪರಿಸ್ಥಿತಿ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಾಲು ಆರೋಪ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಸ್ಥಾನ ಕಳೆದುಕೊಳ್ಳೋಕೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಸಿಗದೇ ಇರುವುದಕ್ಕೆ ಜೋಶಿಯೇ ಕಾರಣ. ಅವರ ವಿರುದ್ಧ ತಾವು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತಿದ್ದಾರೆ. ಅಲ್ಲದೆ ಎಲ್ಲಾ ಪಕ್ಷಗಳಲ್ಲಿ ತಮ್ಮ ಅಭಿಮಾನಿಗಳಿದ್ದು ಗೆಲುವು ಸಾಧಿಸೋದು ನಿಶ್ಚಿತ ಅಂತಿದ್ದಾರೆ. ಇದು ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅಂತ ಅನ್ಕೊಳ್ಳೋದ್ರ ಬದಲಿ ಜೋಶಿಯ ವಿರುದ್ಧ ಹೋರಾಟವನ್ನು ಮಾಡಿದ್ದೇನೆ. ಇವತ್ತಿನ ದಿವಸ ನನ್ನ ವಿಚಾರಗಳನ್ನೆಲ್ಲ ಪ್ರಕಟ ಮಾಡಿದ್ದೇನೆ. ನಾನು ಇಷ್ಟೇ ಹೇಳಿದೆ, ಅವರನ್ನು ಬದಲಾವಣೆ ಮಾಡಿದರೆ ನಮ್ಮದು ಯಾವ ಹೋರಾಟನೂ ಇಲ್ಲ, ರಾಜಕೀಯ ಪ್ರವೇಶನೂ ಇಲ್ಲ ಅಂತಕ್ಕಂತಹ ಮಾತನ್ನು ನಾವು ಹೇಳಿದ್ವಿ. ಬಹುಶಃ ಅವರು ಬದಲಾವಣೆ ಮಾಡದೇ ಇರೋದ್ರಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ. ಒಟ್ನಲ್ಲಿ ಧಾರವಾಡ ಲೋಕಸಭಾ ಅಖಾಡ ಬಿಗ್ ಫೈಟ್ಗೆ ಅಣಿಯಾಗ್ತಾ ಇದೆ. ಜೋಶಿ ಮತ್ತು ದಿಂಗಾಲೇಶ್ವರರ ನಡುವಿನ ಕಾದಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಲೋಕಸಭಾ ಗೆಲ್ಲಲು ಬಿಜೆಪಿ ನಡೆದ ಕಸರತ್ತನ್ನು ಮಾಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ದಿಂಗಾಲೇಶ್ವರ ಸ್ವಾಮೀಜಿಗೆ ಬೆಂಬಲ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈಗ ಈ ಒಂದು ವಿಚಾರ ಇದೆಯಲ್ಲ, ಕಾಂಗ್ರೆಸ್ನವರ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಅಂತೇಳಿ, ಅಲ್ಲಿ ನಿಮ್ಮ ಭಾಗದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ? ಎಸ್ ನಾಗೇಂದ್ರ ಬಾಬು, ಧಾರವಾಡ ಲೋಕಸಭಾ ರಣಕಣ ದಿನೇ ದಿನೇ ಮತ್ತಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೇ ಬಿ ಜೆ ಪಿ ಭದ್ರಕೋಟೆ. ಅಂದರೆ ಈಗಾಗಲೇ 5ನೇ ಬಾರಿ ಟಿಕೆಟನ್ನು ಅಂದರೆ ಬಿ ಜೆ ಪಿಯಿಂದ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವ ಮೂಲಕ ಸಾಕಷ್ಟು ಪ್ರಚಾರಕ್ಕೆ ಮುಂದಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಶತಾಯಿಗತ ಈ ಬಾರಿ ಸೋಲಿಸಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಸಮರ ಇಲ್ಲಿ ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ ಒಂದು ಕಡೆ ವಿನೋದ್ ಅಸೂಟಿಗೆ ಟಿಕೆಟನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಇದರ ನಡುವೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದು ಲಿಂಗಾಯತ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಕಣಕ್ಕೆ ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗಾಗಲೇ ನೇರ ದಿಂಗಾಲೇಶ್ವರ ಸ್ವಾಮೀಜಿಗಳು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಒಂದು ಕಣಕ್ಕೆ ಹಿಡಿದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ನಂಬರ್ 1 ಯಾಕೆ, ನಂಬರ್ 2 ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಇರುವಂಥ ಭಕ್ತವಲಯ ಹೇಗೆ, ಎಷ್ಟಿದೆ? ಎಸ್ ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ಲಿಂಗಾಯತರಿಗೆ ಒಂದು ಅನ್ಯಾಯವಾಗಿದೆ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡುವ ಮೂಲಕ ನೇರವಾಗಿ ಏನು ಅನ್ಯಾಯ, ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈವರೆಗೂ ಪ್ರಹ್ಲಾದ್ ಜೋಶಿ ಅವರನ್ನ ಈ ಧಾರವಾಡ ಕ್ಷೇತ್ರ
ನಿಜಕ್ಕೂ ಯಾಕಂದರೆ ಈ ಕ್ಷೇತ್ರದಲ್ಲಿ ಕೇವಲ ಬ್ರಾಹ್ಮಣರಿಗೆ ಟಿಕೆಟನ್ನು ನೀಡುವ ಮೂಲಕ ಲಿಂಗಾಯತರನ್ನು ತುಳಿದಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪವನ್ನು ದಿಂಗಾಲೇಶ್ವರ ಸ್ವಾಮಿಗಳು ಇವರೆಗೂ ಮಾಡ್ಕೊಂಡು ಬಂದಿದ್ದರು. ತದನಂತರ ಪ್ರಹ್ಲಾದ್ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪಟ್ಟಣ ಹಿಡಿದು ದಿಂಗಾಲೇಶ್ವರ ಸ್ವಾಮಿಗಳು ಒಂದು ಆಗ್ರಹವನ್ನು ಮಾಡಿದರು. ಇದಾದ ನಂತರ BJP ಪಕ್ಷದಿಂದ ಪ್ರಹ್ಲಾದ್ ಜೋಶಿ ಅವರನ್ನು ಯಾವುದೇ ರೀತಿಯಿಂದ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಗೊತ್ತಾಗ್ತಿದ್ದಂಗೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಪಕ್ಷೇತರವಾಗಿ ಒಂದು ಕಣಕ್ಕಿಳಿಯುವಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಈ ನಡುವೆ ಕಾಂಗ್ರೆಸ್ನಿಂದ ಅಂದರೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಈ ಒಂದು ಜಗಳವನ್ನು ಒಂದು ಏನು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಅಂದರೆ ವಿನೋದ್ ಅಸೂಟಿ ಅವರನ್ನು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ನೇರವಾಗಿ ಕಾಂಗ್ರೆಸ್ ಮೂಲಕ ಟಿಕೆಟನ್ನು ನೀಡುತ್ತಾ ಅಂತಕ್ಕಂಥ ಕೆಲವೊಂದು ಗಂಭೀರವಾದಂಥ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಇದರ ಲಾಭವನ್ನು ಕಾಂಗ್ರೆಸ್ ಪಡೆಯುತ್ತಾ ಅಂತಕ್ಕಂಥ ಚರ್ಚೆಗಳು ಸಾಕಷ್ಟು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಗಂಭೀರವಾದಂಥ ಚರ್ಚೆಗಳಿಗೆ ಯಾವ ರೀತಿ ಪುಷ್ಟಿ ಕೊಡುತ್ತೆ ಅಂತಕ್ಕಂಥದ್ದು ಅಂದರೆ ಈಗಾಗಲೇ DK ಶಿವಕುಮಾರ್ ಅವರು ಅಂದರೆ CM DK ಶಿವಕುಮಾರ್ ಅವರು ಸಹ ನಿನ್ನೆ ಅಷ್ಟೇ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಪಕ್ಷದ ವರಿಷ್ಠರ ಜೊತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಈ ಗಂಭೀರವಾದಂಥ ಚರ್ಚೆಗೆ ಮತ್ತಷ್ಟು ಪುಷ್ಟಿ ನೀಡಿರುವಂಥದ್ದು ಜಯಪ್ರಕಾಶ್ ಶೆಟ್ಟಿ. ಒಟ್ಟಾರೆ ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಇದು ಯಾವ ರೀತಿಯಾದಂಥ ಟರ್ನ್ ಆ್ಯಂಡ್ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅಂತೇಳಿ. ಈಗ